ಟೀನ್ ಟು ಡಿ ತೆಂಗು ತಳಿ ಚೆನ್ನಾಗಿದೆ. ಅರುಣ್ ನರ್ಸರಿಗೆ ಹೋಗಿ ತೆಂಗು, ಬಟರ್ ಫ್ರೂಟ್ಸ್, ಮೂಸಂಬಿ, ನೇರಳೆ ಇದೆಲ್ಲ ಅಲ್ಲೇ ತಗೊಂಬಂದಿದ್ದೆ. ಈ ಲೋಕಲ್ಲೇ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ನಮ್ದೇನಿಲ್ಲ. ನನಗೇನು ಲಾಲ್ಬಾಗ್ ಮೆಂಬರ್ ಆಗಿದ್ದೀನಿ. ಬೇವಿನ ಹಿಂಡಿ, ಆಮೇಲೆ ಜೀವಾಮೃತ, ಅದು ಫುಲ್ ಆರ್ಗ್ಯಾನಿಕ್. ಇಲ್ಲ ಯಾರ ಎಳ್ನೀರ್ ತಗೊಂಡಿಲ್ಲ, ಕಾಯಿ ಆಗ್ತದೆ. ಕಾಯಿ ಇಲ್ಲ, ಕೊಬ್ಬರಿ ಆಗ್ತದೆ. ಕೊಬ್ಬರಿ ಆದ್ರೂ ಕೊಟ್ಕೊಳ್ಬಹುದು. ಅದಕ್ಕೆ ನಾನು ಟೀನ್ ಟು ಡಿ ಸೆಲೆಕ್ಷನ್ ಮಾಡಿದ್ದು. ನೋಡಿ ಇಲ್ಲಿ ಒಂದೊಂದು ಗೊನೆಗೆ 20, 30, 40, 50 ಇದೆ. ಎಲ್ಲ ಮರ ಚೆನ್ನಾಗಿ ಬಂದಿದ್ದಾವೆ. ಒಂದು 5 ರೂಪಾಯಿ ಜಾಸ್ತಿ ಆದ್ರೂ ಗಿಡ ಅಲ್ಲದೆ ತಗೊಂಬನ್ನಿ, ಒಳ್ಳೆ ತಳಿ ಕೊಡ್ತಾರೆ. ನನಗೆ 3 ವರ್ಷಕ್ಕೆ 5 ವರ್ಷದ ಗಿಡ ಬೆಳೆದಂಗೆ ಕಾಣ್ತಾ ಇದೆ. ಈಗ ಎಳ್ನೀರ್ ಟೇಸ್ಟ್ ಇದೆ. 28, 30 ಹೊಡ್ತದೆ. ಇನ್ನು ದಪ್ಪ ಬರ್ತದೆ ಸರ್. ಇನ್ನು ರಂಗಪುರಿ ಮೋಸಂಬಿ ಇದು ಬಟರ್ ಫ್ರೂಟ್ಸ್ 120 ರಂಗ್ ಕೊಟ್ಬಿಡ್ತಾ ಇದ್ದೀನಿ. ಇಲ್ಲಿ ಇದು ಬಂದ್ಬಿಟ್ಟು 50 ರೂಪಾಯಿ ಕೊಡ್ತಾ ಇದ್ದೀನಿ. ಒಂದೇ ಗಿಡದಲ್ಲಿ 40 kg ಕಟ್ ಮಾಡಿದ್ದೀನಿ. ಇದರಲ್ಲಿ ಒಂದು 500 kg ಇದೆ. ಒಂದು 25 kg ಮೇಲೆ ಕಿತ್ತಿದ್ದೀನಿ. ಹೌದಾ? ಈ ಗಿಡದಲ್ಲಿ ಇದ್ರಲ್ಲಿ ನೋಡಿ ಎಷ್ಟು ಕಾಯಿ ಇರ್ಬೋದು? ಒಂದು 500ರಿಂದ 600 ಕಾಯಿ ಇದೆ. ನಮ್ಮ ಹೆಸರು ಶಿವಕುಮಾರ್ ಅಂತ. ನಾವು ಬಂದು ಬೆಂಗಳೂರು, ಇಲ್ಲಿ ನೆಲ್ಲೂರು ಹತ್ರ ಬಂದು ಜಮೀನ್ ತಗೊಂಡು 2010-9 ತಗೊಂಡ್ವಿ. ಅದಾಗೆ ಇತ್ತು. ಆಮೇಲೆ ಮತ್ತೆ ನಾನು KSRTC ಅಲ್ಲಿ ಇದೆ. ರಿಟೈರ್ಡ್ ಆಗಿ ಬಂದ್ಮೇಲೆ ಅರುಣ್ ನರ್ಸರಿಗೆ ಹೋಗಿ ಈ ತೆಂಗು, ಬಟರ್ ಫ್ರೂಟ್ಸು, ಮೂಸಂಬಿ, ನೇರಳೆ ಇದೆಲ್ಲ ಅಲ್ಲೇ ತಗೊಂಬಂದಿದ್ದು. ಅಲ್ಲಿ ತಗೊಬಂದು ಇಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ. ಈಗ ಚೆನ್ನಾಗಿ ಕಾಯಿ ಬರ್ತಾವೆ. ಚೆನ್ನಾಗಿದೆ. ಟೀನ್ ಟು ಡಿ ತೆಂಗು ಚೆನ್ನಾಗಿದೆ. ಚೆನ್ನಾಗಿ ಬರ್ತಾ ಇದೆ. ತಳಿ ಚೆನ್ನಾಗಿದೆ. ಮರ ಗಿಡಗಳು ನಾನು ಬೇರೆಯವ್ರನ್ನ ಕೇಳಿದೆ, ಚೆನ್ನಾಗಿದ್ದಾವೆ, ಪರ್ಫೆಕ್ಟ್ ಆಗಿದೆ ಗಿಡಗಳು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಎಕರೆ ಜಾಗ ಇದು? ಇದೆಲ್ಲ 4 ಎಕರೆ ಟೋಟಲ್. 4 ಎಕರೆ ಇದು. ನೀವು ಸ್ಟಾರ್ಟಿಂಗ್ ಖಾಲಿ ತಗೊಂಡ ಖಾಲಿ ಭೂಮಿ ಇತ್ತು? ಖಾಲಿ ಭೂಮಿ ಇತ್ತು. ಖಾಲಿ ಭೂಮಿ ಇದ್ದಾಗ ಇಲ್ಲಿ ಏನ್ ನೆಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ ನೀವು ಈ ತೋಟಕ್ಕೆ? ನಾನು ಫಸ್ಟೇನೆ ಇದು ಮಾಮೂಲಿ ಎಲ್ಲ ಎಲ್ಲ ಇದು ಮಾಡಿ ಎಲ್ಲ ಗಿಡಗಳು ಹಾಕ್ಬೇಕು ಅಂತ. ಹಣ್ಣು ಗಿಡಗಳು, ತೆಂಗು ಎಲ್ಲ ಗಿಡಗಳು ಹಣ್ಣುಗಳು ಇರ್ಬೇಕು. ನನಗೆ ಎಲ್ಲಾ ಜಾತಿ ಹಣ್ಣುಗಳಿರ್ಬೇಕು, ತೆಂಗಿರ್ಬೇಕು. ಅದೇ ನನ್ನ ಉದ್ದೇಶ ಇದ್ದಿದೆ ಅದು. ಯಾಕಂದ್ರೆ ನಾನು ಬೇರೆ ಇದು ಮಾಡ್ಬೋದಾಯ್ತು ಪರ್ಪಸ್ಸು. ಇದು ಮಾಡಿದ್ರೆ ಏನು ಗೊತ್ತಾ, ಪರಿಸರ ಬೆಳೆಸ್ಬೋದು. 4 ಜನಕ್ಕೆ ಅನ್ನ ಹಾಕ್ದಂಗೆ ಆಗ್ತದೆ. 4 ಜನ ಹಣ್ಣು ತಗೊಂಡೋಗಿ ತಿಂದಂಗೆ ಆಗ್ತದೆ. ಮತ್ತೆ ಪಕ್ಷಿಗಳೆಲ್ಲ ಹಣ್ಣು ತಿಂತಾವೆ. ಅದಕ್ಕೋಸ್ಕರ ನಾನು ಅದೇನು ಬೇಡ ಅಂದ್ಬಿಟ್ಟು ಇದ್ರಕ್ಕೆ ಬಂದಿದ್ದೆ ಅಷ್ಟೇ. ಈಗ ನೀವು ಖಾಲಿ ಜಮೀನ ರೆಡಿ ಮಾಡ್ಕೊಂಡ್ರಿ ಒಂದು ತೋಟ ಮಾಡ್ಬೇಕು ಅಂತ ಹೇಳಿ. ಈಗ ಅರುಣಾ ನರ್ಸರಿ ನಿಮ್ದು ಬಂದು ಈ ಕಡೆ ಮಳವಳ್ಳಿ ಸೈಡ್ ಆಯ್ತು, ಅರುಣಾ ನರ್ಸರಿ ಬಂದು ಆ ಕಡೆ ಚಿತ್ರದುರ್ಗ ಸೈಡ್ ಆಯ್ತು. ಅವರು ಹೇಗೆ ಗೊತ್ತಾದ್ರು ನಿಮ್ಗೆ ಅರುಣಾ ನರ್ಸರಿ ಅವರು? ನಾನು ಇದರಲ್ಲಿ ಹಿಂಗೆ ಯೂಟ್ಯೂಬ್ನಲ್ಲಿ ಅದರಲ್ಲಿ ನೋಡಿದೆ, ಸರ್ಚ್ ಮಾಡಿದೆ. ಹಂಗ್ ಮಾಡಿ ಇದು ಮಾಡಿ ಅವರು ಗೊತ್ತಾಯ್ತು. ಅಲ್ಲಿ ಹೋದಾಗ ನೀವು ಗಿಡ ಸುಮಾರು ಇದಾವೆ ಅವ್ರ ಹತ್ರ ಎಲ್ಲ, ಹಣ್ಣಿನ ಗಿಡ, ತೆಂಗಿನ ಗಿಡ ಎಲ್ಲ ಐತೆ. ಅದ್ರಲ್ಲಿ ಯಾವ್ದಾವ್ದು ನೀವು ಆಯ್ಕೆ ಮಾಡ್ಕೊಂಡ್ರೆ ನಿಮ್ ತೋಟಕ್ಕೆ ಬೇಕಂತ? ನನಗೆ ಬೇಕಾಗಿರೋದು ನಾನು ಅದಕ್ಕೆ ಅಲ್ಲೇ ಹೇಳಿದೆ. ತೆಂಗಿನ ಗಿಡ ಹೇಳಿದೆ. ತೆಂಗಿನ ಗಿಡ, ಶ್ರೀಗಂಧ, ಮೂಸಂಬಿ, ಆಮೇಲೆ NMK ಗೋಲ್ಡ್, ಕಸ್ಟರ್ಡ್ ಆಪಲ್ಲು, ನೇರಳೆ, ಬಟರ್ ಫ್ರೂಟು ಅವೆಲ್ಲ ಫುಲ್ ಅದೇ ಅಲ್ಲಿಂದ ತಗೊಂಡ್ಬಂದಿದ್ದೆ. ಅವೆಲ್ಲ ಅಲ್ಲಿಂದೆ. ಓಕೆ. ಈ 4 ಎಕರೆಗೆ ನೀವು ಟೋಟಲ್ ಎಲ್ಲಾ ಗಿಡಗಳು ಎಷ್ಟೆಷ್ಟು ತಗೊಂಡ್ ಬಂದ್ರಿ? ತೆಂಗು ಬಂದು 160 ಗಿಡ ಐತೆ. ಟೀನ್ ಟು ಡಿ ತೆಂಗು. ಮೂಸಂಬಿ ಒಂದು 50. ಇದು 40 ಇದೆ. ನೇರಳೆ 40 ಇದೆ. ಅದೊಂದು 100 ಏನೋ ಇದು ಶ್ರೀಗಂಧ ತಂದ್ವಿ. ಆಮೇಲೆ NMK ಗೋಲ್ಡು ಒಂದು 200, ಒಂದು 80 ಗಿಡ ಇದೆ. NMK ಗೋಲ್ಡ್ 80 ಗಿಡ ಐತೆ. 80 ಗಿಡ ಅಷ್ಟೇ. ಆಮೇಲೆ ಹಲಸು ಒಂದು 20 ಇದೆ. ಮಾವು 40 ಇದೆ ಇದರಲ್ಲಿ. ಅಲ್ಲಿಂದ ಬೇರೆ ಇನ್ನು ಎಲ್ಲ ಮಿಕ್ಸ್ ಇದಾವೆ. ಬೇರೆ ಗಿಡಗಳು ಇದಾವೆ. ಇನ್ನು ಬೇರೆ ಬೇರೆ ಗಿಡಗಳು ತಂದಿದ್ದೀರಾ? ಬೇರೆ ಇದಾವೆ, ಮಿಕ್ಸ್ ಇದೆ. ಇದೆಲ್ಲ ತೋಟ ರೆಡಿ ಮಾಡಿ ಎಷ್ಟು ವರ್ಷ ಆಯ್ತು? ಇವೆಲ್ಲ ಎಷ್ಟು ವರ್ಷದ ಗಿಡಗಳು, ಮರಗಳು? ಇದೆಲ್ಲ ಈಗ 3.5 ವರ್ಷ, ಕರೆಕ್ಟಾಗಿ 3.5 ವರ್ಷ ಆಗಿದೆ. ಕರೆಕ್ಟಾಗಿ 3.5 ವರ್ಷ. 3.5 ವರ್ಷ. ಈಗ ಈ ಬಟರ್ ಫ್ರೂಟ್ ಯಾವ ವೆರೈಟಿ ಇದು? ತುಂಬಾ ಚೆನ್ನಾಗಿ ಬಂದಿದೆ ಹಣ್ಣು, ಗಿಡ ತುಂಬಾ ಬಂದಿದೆ. ಗ್ರೀನ್ ಬಲ್ಪ್. ಗ್ರೀನ್ ಬಲ್ಪ್ ಅಂತಾನೆ ಇದು? 3.5 ವರ್ಷಕ್ಕೆ ಇಷ್ಟೊಂದು ಚೆನ್ನಾಗಿ ಬಂದಿದೆ. ಇದರಲ್ಲಿ ಒಂದು 500 kg ಇದೆ. ಇದು ಎಷ್ಟನೇ ಬೆಳೆ ಬಂದಿರೋದು ನಿಮ್ಗೆ? ಫಸ್ಟ್ ಬೆಳೆ? ಫಸ್ಟ್ ಬೆಳೆ ಇದೆ. ಫಸ್ಟ್ ಬೆಳೆ ಇದೆ. ಫಸ್ಟ್ ಬೆಳೆ. ಅಂದ್ರೆ ಇದು ಮಾರ್ಕೆಟ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ? ಯಾವ ತರ ಇದೆ ಹಣ್ಣು, ಏನು? ಈ ಲೋಕಲ್ಲೇ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ನಮ್ದೇನಿಲ್ಲ. ನನಗೇನು ಲಾಲ್ಬಾಗ್ ಮೆಂಬರ್ ಆಗಿದ್ದೀನಿ. ಜಾಸ್ತಿ ಆದ್ರೆ ಲಾಲ್ಬಾಗ್ ಕೊಡಿತೀನಿ ನಾನು. ಲಾಲ್ಬಾಗಿ ಕೊಡ್ತೀರಾ ಅಲ್ಲಿ? ಲಾಲ್ಬಾಗು ನಾನು ಲಾಲ್ಬಾಗಲ್ಲಿ 30ನೇ ಒಂದು ಮೆಂಬರ್ಶಿಪ್ ಅಲ್ಲಿ 31 ನಂದು. ಹೌದಾ? ಹಂಗಾಗಿ ಅಲ್ಲಿಗೆ ಕೊಟ್ಬಿಡ್ತೀರಾ? ನಮ್ಗೇನಿಲ್ಲ. ಇಲ್ಲಿ ಜಾಸ್ತಿ ಆಯ್ತು ನಾವು ಲಾಲ್ಬಾಗ್ ಕೊಟ್ಬಿಡ್ತೀವಿ. ಇವಾಗ ನೀವು ಫುಲ್ ಆರ್ಗ್ಯಾನಿಕ್ ಅಲ್ಲಿ ಬೆಳೀತಾ ಇರೋದಾ? ಹೌದು, ಫುಲ್ ಆರ್ಗ್ಯಾನಿಕ್. ಫುಲ್ ಆರ್ಗ್ಯಾನಿಕ್. ಆರ್ಗ್ಯಾನಿಕ್. ಯಾವ್ದು ಕೆಮಿಕಲ್ ಮಾಡಿಲ್ಲ? ಇಲ್ಲ, ಕೆಮಿಕಲ್ ಕೊಟ್ಟಿಲ್ಲ ನಾನು. ಹಂಗಾಗಿ ಎಲ್ಲ ತುಂಬಾ ಇಷ್ಟ ಚೆನ್ನಾಗಿ ಬಂದಿದೆ. ನಾವು ಬೇವಿನ ಹಿಂಡಿ, ಆಮೇಲೆ ಜೀವಾಮೃತ, ಈ ಬೇರೆ ಬೇರೆ ಈ ಹಣ್ಣುಗಳು, ಇವಾಗ ನಮ್ಗೆ ವೇಸ್ಟೇಜ್ ಹಣ್ಣುಗಳು ಇರ್ತಾವ ನೋಡು, ಇದ್ರಲ್ಲೆಲ್ಲ ನಾನು ಫಿಲ್ಟರ್ ಮಾಡ್ಬಿಟ್ಟು ಅದು ಹಣ್ಣುಗಳದ್ದು ಇದೆಲ್ಲ ಮಾಡಿ ಇದು ಮಾಡಿ ಅದರಿಂದ ಡ್ರಿಪ್ ಇಂದ ಕೊಡ್ತಾ ಇದ್ದೀನಿ. ಡ್ರಿಪ್ ಇಂದ ಕೊಡ್ತಾ ಇದ್ದೀರಾ? ಹಂಗಾಗಿ ಎಲ್ಲಾ ಮರದಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ.
ಬಟರ್ ಫ್ರೂಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೀರೆಲ್ಲ ಯಾವ ರೀತಿ ಕೊಡ್ತಿದ್ದೀರಾ ಇದಕ್ಕೆ? ಸರ್ ಎಲ್ಲ ಡ್ರಿಪ್ಸ್ ಮಾಡಿದ್ದೀನಿ. ಅದು ಸ್ಟಾರ್ಟಿಂಗ್ ಗಿಡ ನಾಟಿ ಮಾಡಿದಾಗೆ ಡ್ರಿಪ್ಸ್ ಮಾಡಿದೆ. ಈಗ ನೀವು ಅದು ಟೇಸ್ಟ್ ಮಾಡಿದ್ದೀರಾ? ಹಣ್ಣೆಲ್ಲ ಯಾವ ರೀತಿ ಇದೆ? ಹಣ್ಣೆಲ್ಲ ಚೆನ್ನಾಗಿದೆ. ಬೇರೆ ಕಡೆ ಎಲ್ಲ ತಗೊಂತಾರಲ್ಲ ಟೇಸ್ಟ್ ಇದೆ ಅಂತ, ನಮ್ ಕಡೆ ಗ್ಯಾಲಕ್ ಆರ್ಗ್ಯಾನಿಕ್ ಅಲ್ಲ, ಟೇಸ್ಟ್ ಚೆನ್ನಾಗಿದೆ ಅನ್ಬಿಟ್ಟು ಹಣ್ಣು ತಗೊಂತಾರೆ. ಇಲ್ಲೇ ತಗೊಂತಾರೆ, ಇಲ್ಲೇ ಬಂದ್ಬಿಡ್ತಾರೆ, ತೋಟಕ್ಕೆ ಬರ್ತಾರೆ. ಈಗ ತೋಟಿಗೆ ಬರ್ತಾರೆ ಹಣ್ಣಿಗೆ, ಈ ಬಟರ್ ಫ್ರೂಟ್ಸ್ ಕೊಡಿ, ಅದು ಮೂಸಂಬಿ ಕೊಡಿ ಅಂತ. ನೇರಳೆ ಹಣ್ಣು ಇಲ್ಲೇ ತಗೊಂಡೋದ್ರು. ನೇರಳೆ ಹಣ್ಣು ಸ್ವಲ್ಪ ಜಾಸ್ತಿ ಬಂದಿಲ್ಲ ಈ ಸಾರಿ ಸ್ಟಾರ್ಟಿಂಗು. ನೇರಳೆ ಹಣ್ಣು ಇಲ್ಲೇ ತಗೊಂಡೋದ್ರು. ಮೂಸಂಬಿ ಇಲ್ಲೇ ತಗೊಂಡೋಗ್ತಾರೆ. ಈ ಜ್ಯೂಸ್ ಅಂಗಡಿಗಳವರು, ಮಾಮೂಲಿ ಜ್ಯೂಸ್ ಮಾಡೋರು, ಅವರು ಎಲ್ಲ ಇಲ್ಲೇ ಬಂದ್ಬಿಡ್ತಾರೆ, ಇಲ್ಲೇ ತಗೊಂಡೋಗ್ತಾರೆ. ನಾನು ಎಲ್ಲಿ ಇನ್ನೂ ಮಾರ್ಕೆಟ್ ಹೋಗ್ತಾ ಇಲ್ಲ, ಅವರೇ ಬರ್ತಾ ಇದ್ದಾರೆ ಎಲ್ಲ. ಸೂಪರ್. ಅಂದ್ರೆ ಇವಾಗ ನೀವು ಈ ತರ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರೋದ್ರಿಂದ ಒಳ್ಳೆ ಬೇಡಿಕೆ ಇದೆ ಅಂತ ಹೇಳ್ತೀರಾ? ಆರ್ಗ್ಯಾನಿಕ್ ಅಂದ್ರೆ ಕೆಮಿಕಲ್ ಹಾಕಿದ್ರೇನೆ ಟೇಸ್ಟ್ ಬೇರೆ, ಆರ್ಗ್ಯಾನಿಕ್ ಟೇಸ್ಟ್ ಬೇರೆ. ಹೌದೌದು, ಕೆಮಿಕಲ್ ಬರೋ ಟೇಸ್ಟ್ ಬೇರೆ, ಆರ್ಗ್ಯಾನಿಕಲ್ ಬರೋದೇ ಬೇರೆ. ಆಮೇಲೆ ಆರ್ಗ್ಯಾನಿಕ್ ಅಲ್ಲಿ ಒಳ್ಳೆ ವ್ಯಾಲ್ಯೂನು ಇರುತ್ತೆ ನಿಮ್ಗೆ, ಹಣ್ಣಿಗೆ ಬೆಲೆನೂ ಚೆನ್ನಾಗಿ. ಅದು ಇನ್ನು ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ಗೊತ್ತಾದ್ರೆ ಇಲ್ಲಿನವ್ರಿಗೆ ಏನ್ ಗೊತ್ತಾಗಲ್ಲ ಸರ್. ಆರ್ಗ್ಯಾನಿಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇಲ್ಲಿ. ಇದೇನಂದ್ರೆ ನಮ್ಮ ಸಿಟಿ ಒಳಗೆ ಈ ಕಡೆ ಸಿಟಿ ಓಡಾಡೋರು, ಸಿಟಿ ಒಳಗೆ ಇರೋರು ಅವ್ರಿಗೆ ಗೊತ್ತು ಆರ್ಗ್ಯಾನಿಕ್ ಅಂದ್ರೆ ಏನು, ಆರ್ಗ್ಯಾನಿಕ್ ಬೆಲೆ ಹೆಂಗೆ ಅಂತ. ಇಲ್ಲಿನವ್ರು ಏನಿಲ್ಲ, ಲೋಕಲ್ ಅವ್ರಕ ಕಡಿಮೆ ಕೊಟ್ರೆ ಸಾಕು, ಯಾವ್ದನ್ನಾಗ್ಲಿ ಆರ್ಗ್ಯಾನಿಕ್ ಏನು ಅವ್ರಕ ಏನನ್ನ ಕೊಡಿ, ಕಡಿಮೆ ಕೊಟ್ರೆ ಸರಿ, ಕಡಿಮೆ ಕೊಟ್ರೆ ಸಾಕಂತಾರೆ ಅವರು. ಸರ್ ಇದು ತೆಂಗಲ್ಲಿ ಯಾವ ತಳಿ ಇದು? T2D ಸರ್. ಇದು T2D. ಇದಕ್ಕೂ 3 ವರ್ಷದ 5 ತಿಂಗಳಾಗಿದೆಯಾ? ಸೇಮ್ 3 ವರ್ಷ 5 ತಿಂಗಳು ಅಷ್ಟೇ. 5 ತಿಂಗಳಾಗಿದೆ ಸರ್. ಇದ್ರಲ್ಲಿ ಏನ್ ಗಿಡ ಕೊಟ್ಟಿದ್ವಿ ಎಲ್ಲ 3 ವರ್ಷ 5 ತಿಂಗಳೇ ಗಿಡ ಕೊಟ್ಟಿದ್ವಿ ಅರುಣ ನರ್ಸರಿಯಿಂದ. ಸರ್ ಬಂದು ಇಲ್ಲಿ ಮಲವಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ಈ ಕಡೆ. ನಮ್ಮ ಹತ್ರ ಬಂದು ಗಿಡ ತಗೊಂಬಂದಿರೋದು. ಇದೆಲ್ಲ ಟೋಟಲ್ 4 ಎಕರೆ ಇದೆ. 4 ಎಕರೆಗೆ ಎಲ್ಲ ಪ್ಲಾಂಟ್ಸ್ ನಾವೇ ಕೊಟ್ಟಿದ್ವಿ. ಮೋಸಂಬಿ ಮತ್ತೆ ತೆಂಗು ಮತ್ತೆ ಬಟರ್ ಫ್ರೂಟ್ ಆಗಲಿ, ಕೋಕೋನಟ್ ಇದು 150 ಗಿಡ ಏನೋ ಕೊಟ್ಟಿದ್ವಿ. ಎಷ್ಟು ಕೊಟ್ಟಿದ್ವಿ? 160 ಕೊಟ್ಟಿದ್ವಿ. 160ಅಲ್ಲಿ ಈಗ 140 130 ಗಿಡ ಆಲ್ರೆಡಿ ಫುಲ್ ಕ್ರಾಪ್ ಬಂದಿದೆ. ಇನ್ನು 20 ಪ್ಲಾಂಟ್ಸ್ ಬಂದಿಲ್ಲ. ಇದು 3 ವರ್ಷ 5 ತಿಂಗಳಾಗಿದೆ. ನೋಡಿ ಇದು T2D. ಇದೇ ಫಸ್ಟ್ ಕ್ರಾಪ್ ಅಲ್ಲಿ ಒಂಬಳೆ ಬಂದಿರೋದು. ಹೌದು ಫಸ್ಟ್ ಕ್ರಾಪೇ. ಅಂದ್ರೆ ಇದರಲ್ಲಿ ನಾನು ಫಸ್ಟ್ ಕಟ್ ಮಾಡಿ ಒಂದು ದೇವ್ರ ಕೊಟ್ಟಿದ್ದೀನಿ, ಒಂದು ಗೊನೆನೆ ದೇವ್ರ ಕಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಇದಕ್ಕೆ ಗೊಬ್ಬರ ಮತ್ತೆ ನೀರೆಲ್ಲ ಯಾವ ಟೈಮಲ್ಲಿ ಕೊಡ್ತಿದ್ದೀರಾ? ಸರ್ ನಾನು ವರ್ಷಕ್ಕೆ 2 ಟೈಮ್ ಕೊಡ್ತೀನಿ. ಇದು ಮಾತ್ರ ಇದು ಡ್ರಿಪ್ಸಲ್ಲಿ ಕೊಡೋದು ಮಾತ್ರ ಮಂತ್ಲಿ 1 ತಿಂಗಳಿಗೆ ಒಂದ್ಸಾರಿ ಕೊಡ್ತಾ ಇದ್ದೀನಿ. ಡ್ರಿಪ್ಸಲ್ಲಿ 1 ತಿಂಗಳಿಗೆ ಒಂದ್ಸಾರಿ ಡ್ರಿಪ್ಸಲ್ಲಿ ಇದು ಮಾಡ್ತೀನಿ ನಾನು. ವೇಸ್ಟಿಂಗ್ ಕಂಪ್ರೆಸರು, ಅಲ್ಲಿಂದ ಇದು ಜೀವಾಮೃತ, ಈ ಹಣ್ಣುಗಳು ಇದ್ರದ್ದು ರಸ ಎಲ್ಲ ಇದು ಮಾಡಿದ್ದೀನಿ. ಅದು ಅವೆಲ್ಲ ಸೇರಿಸ್ಬಿಟ್ಟು ಒಮ್ಮೆ ಇದು ಮಾಡಿ ತಿಂಗಳಿಗೆ ಒಮ್ಮೆ ಕೊಡ್ತಾ ಇರ್ತೀನಿ. ಈಗ ಇದು ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀರಾ ಇದಕ್ಕೆ? ಅದೇನು ಸರ್, ಇಲ್ಲೇ ಬರ್ತಾರೆ ಎಳ್ನೀರು ಬೇಕಾದ್ರೆ, ಇಲ್ಲೇ ತೋಟದಲ್ಲೇ ಬರ್ತಾರೆ ಎಳ್ನೀರು ಹೊಡೆದು. ಹೆಂಗಿದ್ರೆ ನಮ್ಗೇನು, ನಾನು ಯಾಕೆ T2D ತಂದೆ ಅಂತಂದ್ರೆ ಇದರಿಂದ ಇಲ್ಲ ಯಾರ ಎಳ್ನೀರು ತಗೊಂಡಿಲ್ಲ, ಕಾಯಿ ಆಗ್ತದೆ, ಕಾಯಿ ಇಲ್ಲ ಕೊಬ್ಬರಿ ಆಗ್ತದೆ, ಕೊಬ್ಬರಿ ಆದ್ರೂ ಕೊಟ್ಕೊಳ್ಬೋದು. ಅದಕ್ಕೆ ನಾನು T2D ಸೆಲೆಕ್ಷನ್ ಮಾಡಿದ್ದು. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಈ ಮರ ನೋಡ್ತಾ ಇದ್ದೀರಾ, ಚೆನ್ನಾಗಿ ಬೆಳೆಸಿದ್ದೀರಾ, ಏನ್ ಅನ್ಸುತ್ತೆ ನಿಮ್ಗೆ? ನಮಗೆ ಖುಷಿ ಇದೆ, ಯಾಕಂದ್ರೆ ನಾವು ಗಿಡ ಚೆನ್ನಾಗಿ ಬಂದ್ವಲ್ಲ, ಚೆನ್ನಾಗಿದೆ. ಯಾರು ನೋಡಿದ್ರು ಚೆನ್ನಾಗಿ ಏನ್ ಕೊಟ್ರಿ, ಏನ್ ಹೆಂಗ್ ಬೆಳೆಸ್ರಿ ಅಂತಾರೆ. ನೋಡ್ಬಿಟ್ಟು ಇದೆಲ್ಲ ತಾಳೆ ಎಲ್ಲ ನೋಡಿ ನಾವೇನಿಲ್ಲಪ್ಪ ಮಾಮೂಲಿ ಆರ್ಗ್ಯಾನಿಕ್ ಆಗಿ ಮಾಡಿರೋದು, ಹಿಂಗ್ ಮಾಡಿದೀನಿ ಅಂತೀವಿ. ನೆನ್ನೆ ಒಬ್ರು ಫೋನ್ ಮಾಡಿದ್ರು, ಸಾರ್ ನಂಬರ್ ಕೊಟ್ಟಿದ್ರಂತೆ. ಅವರು ಕೇಳಿದ್ರು, ತಗೊಳ್ಳಿ, ನಾನು ಹೇಳ್ತೀನಿ ತಗೊಳ್ಳಿ, ಅಲ್ಲೇ ತಗೊಳ್ಳಿ, ಚೆನ್ನಾಗೈತೆ, ಪರವಾಗಿಲ್ಲ, ತಳಿ ಎಲ್ಲ ಚೆನ್ನಾಗಿದೆ ಅಂತ ನೆನ್ನೆಲ್ಲ ಹೇಳಿದ್ದೀನಿ. ಈಗ T2Dಗೆ ನಿಮ್ಗೆ ಇಷ್ಟು ಕಲರ್ಸ್ ಇದಾವಲ್ಲ, ಏನ್ ಅನ್ಸುತ್ತೆ? ಏನ್ ಅನ್ಸಿಲ್ಲ ಸರ್, ಕಲರ್ ಎಲ್ಲ ಮಿಕ್ಸ್ ಇದೆ. ಕಲರು ಒಂದೊಂದ್ ಮರ ಒಂದೊಂದ್ ಕಲರ್ ಇದೆ. ಗ್ರೀನ್ ಇದೆ, ರೆಡ್ ಇದೆ, ಲೈಟ್ ಗ್ರೀನ್ ಇದೆ. ಯಾವುದೇ ಕಾರಣಕ್ಕೂ ಗರಿ ಕಟ್ ಮಾಡಬಾರ್ದು. ಕಟ್ ಮಾಡೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಡ್ರಾಪ್ ಆಗಿರತ್ತೆ. ಸರಿನಾ? ಇಲ್ಲ ಸರ್, ನಿಮ್ಗೆ ಸ್ಟಾರ್ಟಿಂಗ್ ಬಂದಿರೋದು ಅದೇ ಬಂದಿದೆ. ಇಲ್ಲಿ ನೋಡಿ, ನಿಮ್ಗೆ 3 ವರ್ಷ, ಇದು 3 ವರ್ಷ 6 ತಿಂಗಳ ಗಿಡ. ಇದು ನಾವೇ ಗಿಡ ಕೊಟ್ಟಿದ್ದು ಅರುಣ ನರ್ಸರಿ, ಮೇಟಿಕೂರ್ಗೆ ಹಿರಿಯೂರ್ ಹತ್ರ. ಸರ್ ಬಂದು ಶಿವಕುಮಾರ್ ಸರ್ ಅಂತ. ಈಗ ಇದರಲ್ಲಿ T2Dದಲ್ಲಿ ಯಾಕೆ ಇಷ್ಟು ಕಲರ್ಸ್ ವೇರಿಯೇಷನ್, ಗ್ರೀನು, ಯೆಲ್ಲೋ, ರೆಡ್, ಈ ತರ ಕಲರ್ಸ್ ಬರ್ತಾ ಅಂದ್ರೆ, ನಾಟಿ ಗಿಡಕ್ಕೆ, ಟಾಲ್ ವೆರೈಟಿ ನೆಕ್ಕಿಗೆ ನಾವು ಪಾಲಿನೇಷನ್ ಮಾಡಿಸ್ತೀವಿ. ಟಾಲ್ ಒಂದೇ ಕಲರ್ ಇರಲ್ಲ. ಏನು ನಾಟಿ ಗಿಡ ಎಲ್ಲ 3 ಕಲರ್ ಮಿಕ್ಸ್ ಇರುತ್ತೆ. ಆದರೆ ಆ ಗಿಡದಲ್ಲಿ ನಾವು ಪಾಲಿನೇಷನ್ ಮಾಡ್ತೀವಿ, ಹಂಗಾಗಿ ಈ ಥರ ಕಲರ್ ಚೇಂಜ್ ಆಗ್ತಿರುತ್ತೆ. ಅಷ್ಟು ಬಿಟ್ಟರೆ ಇದು ವೆರೈಟಿ ಮಾತ್ರ T2Dನೇ ಪಕ್ಕ, ಬಟ್ ಕಲರ್ ಚೇಂಜ್ ಆಗ್ತಿರುತ್ತೆ. ನೋಡಿ, ಇಲ್ಲಿ ಒಂದೊಂದು ಗೊನೆಗೆ 20, 30, 40, 50 ಇದೆ. ಬಟ್ ದಯಮಾಡಿ ಸರ್, ಈಗ ನೀವು ಗರಿ ಕಟ್ ಮಾಡಬಾರ್ದು ಅದೇ ಕಾರಣಕ್ಕೂ. ಆಮೇಲೆ ನೀರು 10 ಅಡಿ ದೂರದಲ್ಲಿ ನೀರು ಬೀಳ್ತಿರ್ಬೇಕು, ಕಾಯಿ ಡ್ರಾಪ್ ಆಗಲ್ಲ. ಸ್ವಲ್ಪ ದೈವಿನ ಗೊಬ್ಬರ, ಕುರಿ ಗೊಬ್ಬರ ಆ ಥರ ಆಗ್ತಿರ್ಬೇಕು. ನಾನು ಅದಕ್ಕೆ ಇವಾಗ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಇದರಲ್ಲಿ ಕೇಳಿದೆ, ಅವ್ರು ಏನು ಹೇಳಿದ್ರು, ಇವರು ಸೂಪರ್ ಸಲ್ಫೇಟು, ಸೂಪರ್ ಇದ್ರ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಇದೇ ಗೊಬ್ಬರ ಆಗ್ಬಿಡುತ್ತೆ. ಅದೇ ಸೂಪರು. ಆಮೇಲೆ ಇದು ಪೊಟ್ಯಾಶ್
ಪೊಟ್ಯಾಶ್ ಆದ್ರೆ ಸೈಜ್ ಜಾಸ್ತಿ ಬೇವಿನ ಹಿಂಡಿ ಹಾ ಆ 3 ಹಾಕು 3 ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು. ಸರ್ ಇದು ಎಳ್ನೀರೆಲ್ಲ ಟೇಸ್ಟ್ ಎಲ್ಲ ಯಾವ ರೀತಿ ಇರುತ್ತೆ? ಎಳ್ನೀರು ಟೇಸ್ಟ್ ಇದೆ, ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಅವರು ಏನೋ ಪಾಲಿನೇಷನ್ ಯಾವ್ದು ಮಾಡಿರಲಿ, ಟೀನ್ ಟು ಡಿ ತಂದಿದ್ದೀವಿ, ಟೀನ್ ಟು ಎಳ್ನೀರು ಮಾತ್ರ ಒಳ್ಳೆ ಟೇಸ್ಟ್ ಇದೆ, ಚೆನ್ನಾಗಿದೆ ಎಳ್ನೀರು. ಸಾವಯವಕ್ಕೆ ಮಾಡ್ತಾ ಇದ್ದೀನಿ, ಅದರೊಳಗೆ ನಾನು ಕೆಮಿಕಲ್ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿ ಬರ್ತಾ ಇದೆ. ಹಂಗಾಗಿ ಅವರು ಕೊಂಡ್ಕೊಳ್ಳೋರು ಇಲ್ಲಿಗೆ ಬಂದು ತಗೊಂಡು ಹೋಗ್ತಿದ್ದಾರೆ ಮಾರ್ಕೆಟ್. ಹೌದೌದು, ಏನು ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ಬರ್ತಾರೆ, ಇದ್ರೂ ಕೇಳಿದ್ರಿ ಬರ್ತೀವಿ, ಇನ್ನೂ ಬಂದರೆ ಇಲ್ಲೇ ಬರ್ತಾರೆ, ಇದಕ್ಕೂ ಅಂತ ಎಳ್ನೀರು ಹೊಡೆಯೋರೆಲ್ಲ ಇಲ್ಲೇ ಬರ್ತಾರೆ ಫುಲ್. ತುಂಬಾ ಚೆನ್ನಾಗಿದೆ. ಏನೂ ಇಲ್ಲ, ರೋಗ ಏನಿಲ್ಲ. ಸ್ವಲ್ಪ ಅದೇ ಇದೇನೋ ಹುಳ ಬರ್ತವಲ್ಲ, ಅವು ಬಂದು ಒಂದು 4 ಗಿಡ ಹೋದ್ವು, ಬೇರೆ ಹಾಕಿದ್ದೀನಿ ಅದನ್ನ. ಅಷ್ಟು ಬಿಟ್ಟರೆ ಇನ್ನೇನು ಆಗಲಿಲ್ಲ. ಗಿಡಕ್ಕೇನು ರೋಗ ಬಂದಿಲ್ಲ, ರೋಗ ಅಲ್ಲಿ ಕಂಟ್ರೋಲ್ ಮಾಡಿಬಿಟ್ಟಿದ್ವಿ, ರೋಗ ಏನು ಬರ್ದಿಲ್ಲ ನನಗೆ. ಎಲ್ಲ ಮರ ಚೆನ್ನಾಗಿ ಬಂದಿದ್ದಾವೆ ಸರ್. ಫುಲ್ ಕಾಯಿ ಬರ್ತದೆ ಸರ್. ಇಲ್ಲ, ಈ ನೆಕ್ಸ್ಟ್ ಡಿಸೆಂಬರ್ ವರ್ಷದಲ್ಲಿ ಕಾಯಿ ಬರ್ತವೆ, ನನ್ನ 90% ನನಗೆ ಗ್ಯಾರಂಟಿ ಇದೆ. ಬಿಡ್ತದೆ ಅಂತ 90% ಗ್ಯಾರಂಟಿ ಇದೆ ನನಗೆಲ್ಲ ಕಾಯಿ ಇರ್ತದೆ ಅಂತ. ಸರ್, ಈಗ ಅರುಣಾ ನರ್ಸರಿಯಿಂದ ತೆಂಗಿನ ಸಸಿಗಳ ತಂದು ನೆಟ್ಟಿದ್ದೀರಾ, ತುಂಬ ಚೆನ್ನಾಗಿ ಒಳ್ಳೆ ಫಸಲು ಬಂದಿದೆ. ಇದ್ರ ಬಗ್ಗೆ ಹೇಳಿ ಸರ್, ಎಷ್ಟು ಖುಷಿ ಇದೆ ನಿಮಗೆ? ನನಗೆ ಗಿಡದ ಬಗ್ಗೆ ಏನು ಖುಷಿ ಇದೆ, ಅರುಣಾ ನರ್ಸರಿ ಗ್ಯಾರಂಟಿ ಇದೆ ಅಂತ ನಾನು ತಗೊಬಂದಿದ್ದೀನಿ. ಅವರು ಇನ್ನೂ ಕೆಲವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಇಲ್ಲಿ ಸುಮಾರು ಜನ ಕೇಳಿದ್ದಾರೆ, ಎಲ್ಲ ಅಲ್ಲೇ ಅಡ್ರೆಸ್ ಕೊಟ್ಟಿದ್ದೀನಿ. GST ಕೊಡ್ತೀನಿ, ಹಾಕಿ ಬಿಲ್ ಕೊಡ್ತೀನಿ ಅಂತ, ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅಲ್ಲೇ ಹೋಗಿ ಒಂದು 5 ರೂಪಾಯಿ ಜಾಸ್ತಿ ಆದ್ರೂ ಗಿಡ ಅಲ್ಲದೆ ತಗೊಂಬನ್ನಿ, ಒಳ್ಳೆ ತಳಿ ಕೊಡ್ತಾರೆ. ನಾವು ಎಲ್ಲೋ ತಂದ್ಬಿಟ್ಟು ಗಿಡ ಬೆಳೆಸಿ 3-4 ವರ್ಷ ಗಿಡ ಬೆಳೆಸಿ ನಾಳೆ ದಿವಸ ಅದಕ್ಕೆ ಸರಿಯಾಗಿ ಕಾಯಿ ಬರಿಲ್ಲ ಅಂದರೆ ನಮಗೂ ಹೊಟ್ಟೆ ಹೊರಿ, ಕೀಳೋಕ್ಕೂ ಆಗಲ್ಲ, ಹತ್ತು ಕಡೆ ಕಾಯಿನೂ ಬರೋದಿಲ್ಲ. ಆ ಸ್ಥಿತಿ ಆಗ್ತದೆ. 4-5 ವರ್ಷ ಅದನ್ನ ನೀರು ಬಿಟ್ಟು ಗೊಬ್ಬರ ಹಾಕಿ ಸಾಕಿ ಕಷ್ಟ ಆಗ್ತದೆ. ಅದಕ್ಕೆ ಅಲ್ಲಿ ಹೋಗಿ ತನ್ನಿ, ಒಂದು 5 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾ ಇರ್ತೀವಿ. ವಿಸಿಟು ಕೊಡ್ತಾರೆ ಅವರು. ನೋಡಿ, ಈಗ ಬಂದರು ವಿಸಿಟ್ ಕೊಡ್ತಾರೆ, ಗಿಡ ಕೊಟ್ಬಿಟ್ಟು ಬಿಟ್ಬಿಡೋದಿಲ್ಲ. ರೈತರಿಗೆ ಇವಾಗ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಅವ್ರು ವಿಸಿಟ್ ಕೊಡ್ತಾರೆ, ನೋಡಿಬಿಟ್ಟು ಎಲ್ಲ ಪರವಾಗಿಲ್ಲ ತಳಿಗಳ ಅವರು ಇದು ಮಾಡಿ, ಈ ಥರ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರ ಹತ್ರ ಯಾವುದೇ ಗಿಡ ಆಗಲಿ ಅವ್ರ ಹತ್ರ ತಗೊಬರ್ಬೋದು ಅಂತ ನನಗೆ ಗ್ಯಾರಂಟಿ. ಈಗ 4 ಎಕರೆಯಲ್ಲಿ ಸರ್ ನೀವು ಎಷ್ಟು ಎಕರೆಗೆ ತೆಂಗು ಮಾಡ್ಕೊಂಡಿದ್ದೀರಾ? ನಾನೀಗ 1.5 ಎಕರೆ ಐತೆ ತೆಂಗು. 1.5 ಎಕರೆ ತೆಂಗು ಐತೆ. 1 ಎಕರೆಕ್ಕಿಂತ ಜಾಸ್ತಿ ಮಿಕ್ಸ್ ಇದೆ ಫ್ರೂಟ್ಸು. ಓಕೆ. ಈಗ ತೆಂಗು ಸರ್ ಎಷ್ಟು ಅಂತರದಲ್ಲಿ? 25 ಏನಕ್ಕೆ ಹಾಕೊಂಡ್ರಿ ನೀವು? ನಾವು ಅದು ಗ್ಯಾಪ್ ಯಾಕಂದರೆ ಹತ್ರ ಆಗ್ಬಿಟ್ರೆ ಇಳುವರಿ ಬರೋದಿಲ್ಲ, ಅದಕ್ಕೋಸ್ಕರ 25 ಹಾಕಿ ಇದು ಮಾಡಿದ್ದು. ಈ ಗಿಡ ಹತ್ರ ಆಗ್ಬಿಟ್ರೆ ಏನಾಗ್ತದೆ ಅಂದರೆ ಗಿಡ ಬೆಳ್ತದೆ, ನಮಗೆ ಇಳುವರಿ ಬರೋದಿಲ್ಲ. ಬರೀ ಗಿಡ ಬೆಳ್ಕೊಂಡು ಹೋಗ್ತದೆ ಅಷ್ಟೇ. ಗಿಡ ಬೆಳೀತದೆ, ಗರಿ ಮೇಲ್ಕೆ ಹೋಗ್ತಾ ಇರ್ತದೆ, ಮರ ಬೆಳ್ಕೊಂಡು ಹೋಗ್ತದೆ, ಇಳುವರಿ ಬರೋದಿಲ್ಲ. ಅದಕ್ಕೋಸ್ಕರ ಬಿಸಿಲು ಬೀಳಲಿ, ಈ ಗ್ಯಾಪ್ ಇದ್ದರೆ ಬಿಸಿಲು ಬೀಳ್ತದೆ, ಚೆನ್ನಾಗಿ ಇಳುವರಿ ಬರ್ತದೆ ಅಂತ 25 ಹಾಕಿದ್ವಿ. ಟಾಲ್ ಆದರೆ ಇದು ಮಾಮೂಲಿ ಟಿಪ್ ಟು ಟಾಲ್ ಆದರೆ 30 ಅಡಿಗೆ ಹಾಕ್ತಾರೆ, ನಾವು ಇದನ್ನ 25 ಅಡಿಗೆ ಹಾಕ್ಸಿದ್ದೀವಿ. ಈಗ 3 ವರ್ಷಕ್ಕೆ ನಿಮಗೆ ಎಷ್ಟು ವರ್ಷದ ಥರ ಗಿಡಗಳು ಬೆಳೆದಿದ್ದಾವೆ ಅಂತ ಅನಿಸ್ತಿದೆ ಸರ್ ನಿಮಗೆ? ನನಗೆ 3 ವರ್ಷಕ್ಕೆ 5 ವರ್ಷದ ಗಿಡ ಬೆಳೆದಂಗೆ ಕಾಣ್ತಾ ಇದೆ ಈಗ. ಹೌದು. 5 ವರ್ಷ ಗಿಡ ಆಗಿದ್ದಂಗೆ ಕಾಣ್ತಾ ಇದೆ. ಅಂದ್ರೆ ಅಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ನೀವು? ಹೌದು. ಈಗ ಎಲ್ಲ ಮರದಲ್ಲೂ ಫಸಲು ಬರ್ತಿದ್ಯಾ? ಎಲ್ಲ ಬಂದಿದೆ, ಒಂದು 10% ಅಷ್ಟೇ. 90% ಫಸಲು ಬಂದ್ಬಿಟ್ಟಿದೆ. 90% ಫಸಲು ಬಂದಿದೆ, ಇನ್ನು 10% ಬರ್ಬೇಕಷ್ಟೇ. ಈಗ ಒಂದು ಗಿಡದಲ್ಲಿ ನೀವು ಒಂದು ಕೊನೆಯಲ್ಲಿ ಎಷ್ಟು ಕಾಯಿ ಕಚ್ಚಬಹುದು ಅಂತ ಒಂದು ಅಂದಾಜು ಮಾಡಿದ್ದೀರಾ ಸರ್? ಅದು ಮುಂದೆ ನಾನು ಇನ್ನೂ ಸ್ವಲ್ಪ ನೀರು ಎಲ್ಲ ಇದು ಮಾಡಿದ್ರೆ ನನ್ನ ಅಂದಾಜು ಒಂದು ಗೊನೆಯಲ್ಲಿ 50ರಿಂದ 60 ಕಾಯಿ ಬರ್ಬೋದು. ಈಗ ಅಲ್ಲಿ ಒಂದು ಮರದಾಗ ಬಿಟ್ಟಿತ್ತಲ್ಲ, ಇದ್ರ ಮೇಲೆ ಲೆಕ್ಕ ಹಾಕ್ಕೊಂಡ್ರು ಅವು ಡ್ರಾಪ್ಸ್ ಆದ್ರೂ 50-60 ಕಾಯಿ ಅಂತೂ ಗ್ಯಾರಂಟಿ ಬರ್ತವೆ. ಟ್ರ್ಯಾಕ್ಟ್ರ್ ಒಳಗಡೆ ಇಳಿಸಲ್ಲ, ಎಲ್ಲ ಬ್ರಷ್ ಕಟ್ರೆ ಎಲ್ಲ ಕಟ್ ಮಾಡಿಸೋದು, ಹುಲ್ಲೆಲ್ಲ ಫುಲ್ ಆರ್ಗ್ಯಾನಿಕ್ಕು. ಭೂಮಿ ಎಲ್ಲ ಒಳ್ಳೆ ಇದ್ದಂಗಿದೆ. ಈಗ ನೀವೇ ಓಡಾಡಿದ್ರಲ್ಲ ಹೆಂಗಿದೆ, ಸ್ಮೂತ್ ಆಗಿದೆ ಭೂಮಿ. ಎರೆಹುಳು ಒಳಗಡೆನೆ ಬೇಕಾದಷ್ಟು ಅದಕ್ಕೆ ಹ್ಯೂಮಸ್ ಎಲ್ಲ ಅದರಲ್ಲೇ ಸಿಗುತ್ತದೆ. ಆ ಥರ ಮಾಡಿ ಇಟ್ಟಿದ್ದೀನಿ. ಬರ್ಡ್ ಭೂಮಿನ ಅಷ್ಟು ಮಾತ್ರ ಮಾಡಿದ್ದೀನಿ ನಾನು. ಮತ್ತೆ ಇಲ್ಲಿಂದ ವೇಸ್ಟೇಜ್ ಏನೇ ಬರಲಿ ಹೊರಗಡೆ ಹಾಕಲ್ಲ, ಗಿಡದ ತಳಗಡೆನೆ ಹಾಕ್ತೀನಿ. ಅಲ್ಲೇ ಎಲೆಗಳಲ್ಲೇ ಬಿದ್ದು ಅದೇ ಹ್ಯೂಮಸ್ ಇದಾಗಿ ಅದೇ ಬೇರೆ ಗೊಬ್ಬರ ಆಗ್ತದೆ. ಆ ಥರ ಮಾಡ್ತಾ ಇದ್ದೀನಿ. ಈಗ ಒಂದು ಎಳ್ನೀರಲ್ಲಿ ಎಷ್ಟು ಲೀಟರ್ ನೀರು ಬರ್ತಿದೆ? ಸಾರ್ ಇವಾಗ ಸಾರ್ ಹೇಳೋದು ಸುಮಾರು 1.25 ಲೀಟರ್ ನೀರು ಬರ್ತದೆ ಅಂತ. ನಾನು ಇನ್ನೂ ನೀರು ಕೊಡಬೇಕು. ಈಗ ಸುಮಾರು ಇವಾಗ ಒಂದು ಅರ್ಧ ಲೀಟರ್ ಅಷ್ಟು ಇದಾಗ್ಬೋದು ಈಗ. ಈಗ ನೀವು ಇದನ್ನ ಪ್ಲಾನ್ ಮಾಡಿರೋದು ಬರೀ ಎಳ್ನೀರಿಗೆ ಮಾತ್ರ ಅಥವಾ ಕಾಯಿ ಕೊಬ್ಬರಿ? ಇಲ್ಲ, ಕಾಯಿ ಕೊಬ್ಬರಿ ಎಲ್ಲ. ಕಾಯಿ ಇಲ್ಲ, ಎಳ್ನೀರು ತೊಗೊಂಡ್ರೆ ಎಳ್ನೀರು ತೊಗೊಳ್ಳಿ, ಎಳ್ನೀರು ಹೋಗ್ಲಿಲ್ಲ ಕಾಯಿ ಮಾರೋದು. ಈ ಕಾಯಿನೂ ಬೇಡ ಅಂದರೆ ಕೊಬ್ಬರಿ ಆಗ್ತದೆ.
ಯಾವ್ದು 3 ಪರ್ಪಸ್ ಯಾವ್ದನ್ನಾಗಲಿ ಅಂತ T/D ತಗೊಂಡ್ಬಂದಿರೋದು. ತಗೊಂಡ್ ಬಂದಿರೋದು ಅಂದ್ರೆ ಮೂರು ಒಂದಲ್ಲ ಒಂದು ಟೈಮಲ್ಲಿ ಒಂದಲ್ಲ ಅದು ಯಾವ ಥರನೂ ಆಗಲಿ ನಮಗೇನು, ನಮ್ಗೆ ಲಾಸ್ ಇಲ್ಲಲ್ಲ ಅದು. ಈಗ ಎಳ್ನೀರೇ ಹೋಗ್ತದೆ ಅಂತ ಏನಿಲ್ಲ, ಎಳ್ನೀರೇ ಕಾಯ್ಕೊಂಡಂಗಿಲ್ಲಲ್ಲ. ಈ ಸೀಸನ್ ಶುರು ಆಯ್ತು, ಒಂದು ಕಟಾವ್ ಅಂತ ಮಾಡಿದ್ರೆ ಒಂದು ಸೀಸನ್ ಅಲ್ಲಿ ಒಂದಿಷ್ಟು ಎಳ್ನೀರು ಕಟಾವ್ ಮಾಡ್ಬೋದು ಸರ್? ಈಗ ಒಂದು ಸರಿ ಕರೆಕ್ಟಾಗಿ ಬಂದರೆ ನನಗೆ ಒಂದು ಲೋಡ್ ಇದರಲ್ಲೇ ಆಗ್ತದೆ. ನನಗೆ ಒಂದು ಲೋಡ್ ಒಳಗಡೆ ಒಂದು ಸುಮಾರು ಒಂದು ಟೆಂಪೋಕ್ಕಿಂತ ಮೇಲೆ ಜಾಸ್ತಿ ಕೊಡ್ಬೋದು ಒಂದು ಲೋಡ್ ಇಲ್ಲೇ ನನ್ನ ಇದರಲ್ಲಿ. ಅಷ್ಟು ಎಳ್ನೀರು ಬರ್ತದೆ. ಟೇಸ್ಟ್ ಎಲ್ಲ ಯಾವ ರೀತಿ ಇದೆ? ಟೇಸ್ಟ್ ಎಲ್ಲ ಒಳ್ಳೆ ಚೆನ್ನಾಗಿದೆ ಸರ್, ಟೇಸ್ಟ್ ಚೆನ್ನಾಗಿದೆ, ಎಳ್ನೀರು ಟೇಸ್ಟ್ ಇದೆ, ತುಂಬಾ ಚೆನ್ನಾಗಿದೆ. ತುಂಬಾ ನೀವು ಚೆನ್ನಾಗಿದೆ. ಕೊಡ್ತಿದ್ದೀರಾ, ಏನು ರೇಟಲ್ಲಿ ಕೊಡ್ತಿದ್ದೀರಾ ಇಲ್ಲಿ ತೋಟದಲ್ಲೇ? ಎಳ್ನೀರೆಲ್ಲ ಇಲ್ಲೆಲ್ಲ ಈಗ 30 ರೂಪಾಯಿ ಓಡ್ತಾ ಇದೆ. 30 ರೂಪಾಯಿ 30 ರೂಪಾಯಿ ಓಡ್ತದೆ ಇಲ್ಲಿ. ಸ್ಪಾಟಲ್ಲಿ 30 ರೂಪಾಯಿ, 28, 30 ಓಡ್ತದೆ. ಇದು ಇನ್ನೂ ದಪ್ಪ ಬರ್ತದೆ ಸರ್. ಇನ್ನು ಸುಮಾರು ಇದು ಡಬಲ್, ಇದು 2 ಕಾಯಿ 3 ಕಾಯಿ ಅಷ್ಟು ಬರ್ಬೋದು. ನಾವು ಅರುಣಾ ನರ್ಸರಿಯಿಂದ ಮೇಟಿಕುರ್ಕೆ ಹಿರಿಯೂರ ಹತ್ರ ನಾವೇ ಗಿಡ ಕೊಟ್ಟಿದ್ದೀವಿ. ಇದು ಮೋಸಂಬಿ ನಾವೇ ಕೊಟ್ಟಿದ್ದೀವಿ, ತೆಂಗು ನಾವೇ ಕೊಟ್ಟಿದ್ದೀವಿ, ಬಟರ್ ಫ್ರೂಟು ಎಲ್ಲ ಇದರಲ್ಲಿ ಎಲ್ಲ ಮಿಕ್ಸ್ ಫ್ರೂಟ್ ಪ್ಲಾಂಟ್ಸ್ ಕೊಟ್ಟಿದ್ದೀವಿ. ಇದರಲ್ಲಿ ನೋಡಿ ಮೋಸಂಬಿ, ಇದು ರಂಗಪುರಿ ಅಂತ, ರಂಗಪುರಿ ಮೋಸಂಬಿ ಇದು. ಇದು 3 ವರ್ಷ 5 ತಿಂಗಳಾಗಿದೆ. ಆಲ್ರೆಡಿ 1.5 ವರ್ಷಕ್ಕೆ ಕಾಯಿ ಬಂತು. ಹೌದು ಸರ್, 1.5 ವರ್ಷಕ್ಕೆ ಕಾಯಿ ಬಂತು. ಈಗ ಆಲ್ರೆಡಿ ಮಾರ್ಕೆಟ್ ಕಳಿಸ್ತೇವೆ, ಮಾರ್ಕೆಟ್ ಇಲ್ಲಿಗೆ ಬಂತ ಇಲ್ಲೇ ತಗೊಂಡೋಗ್ತಾರೆ. ಇಲ್ಲೇ ಜ್ಯೂಸ್ನವರು ಇಲ್ಲೇ ಬಟರ್ ಫ್ರೂಟ್ ಇಲ್ಲೇ ಬಂತ ಅನ್ನೋಗ್ತದೆ. ಏನ್ ರೇಟ್ ಕೊಡ್ತೀರಾ ಬಟರ್ ಫ್ರೂಟ್? ಬಟರ್ ಫ್ರೂಟ್ಸ್ 120 ರಂಗ್ ಕೊಟ್ಬಿಡ್ತಾ ಇದ್ದೀನಿ ಇಲ್ಲೇ ತೋಟದಲ್ಲಿ. ಇದು ಬಂದ್ಬಿಟ್ಟು 50 ರೂಪಾಯಿ ಕೊಡ್ತಾ ಇದ್ದೀನಿ. ಇನ್ನೇನು ಈಗ ಮೋಸಂಬಿ ತೆಂಗು ಬೇರೆ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿಗೆ ಬಂದು ತಗೊಂಡೋಗ್ತಾರ, ಇಲ್ಲೇ ತಗೊಂಡೋಗ್ತಾರೆ. ಇನ್ನು ಟ್ರಾನ್ಸ್ಫರ್ ಚಾರ್ಜ್ ನಾವು ತಗೊಂಡೋಗೋ ಬದಲು ಇಲ್ಲೇ ಕೊಟ್ಬಿಡೋದು ಉತ್ತಮ ಅಲ್ವಾ? ಹೌದು. ಇದು ಕಟಾವ್ ಬಂದಿದ್ದಾವೆ, ಆಲ್ರೆಡಿ ಬಂದಿದ್ದಾವೆ, ರೆಡಿ ಆಗಿದೆ. ಇದರಲ್ಲಿ ಇವೆಲ್ಲ ರೆಡಿ ಇದೆ. ಇದು ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಬರ್ತವೆ. ಇದು ತಿಂಗಳು ಬಿಟ್ಟು ಮತ್ತೆ ಬರ್ತವೆ. ವರ್ಷ ಪೂರ್ತಿ ಹೂವು ಬರ್ತಾ ಇರ್ತದೆ. ಅಲ್ಲೊಂದು ಗಿಡ ಅದೇ, ಅದು ನೋಡಿ ಇವಾಗ ಮೊನ್ನೆ 40 kg ಒಂದೇ ಗಿಡದಲ್ಲಿ 40 kg ಕಟ್ ಮಾಡಿದೀನಿ. ಮೇಜಕ್ಕೆ ಬಿಟ್ಟಿತ್ತ ಕಾಯಿ? ಇಲ್ಲ, ಬಿಟ್ಟಿಲ್ಲ ಇನ್ನು. ನೇರಳೆ ಹಣ್ಣದು ಆಲ್ರೆಡಿ ಬಂದಿದೆ ನೋಡಿ, ಕ್ರಾಪ್ ಖಾಲಿಯಾಗಿದೆ, ಎಲ್ಲ ಖಾಲಿಯಾಗಿದೆ. ಇದು ಲಿಚಿ, ಇದು ಬಟರ್ ಫ್ರೂಟ್ ಸರ್. ಇದು ಬಟರ್ ಫ್ರೂಟ್ಸ್ ನಾವೇ ಕೊಟ್ಟಿದ್ದು ಈ ಅರುಣಾ ನರ್ಸರಿಯಿಂದ. ನಾವು ಪ್ಲಾಟ್ ವಿಸಿಟ್ ಮಾಡಿ ಮತ್ತೆ ಕಾಯಿ ನೋಡಿ, ಸುಮ್ಮನೆ ನಾವು ನರ್ಸರಿದೇ ವಿಸಿಟ್ ಮಾಡಲ್ಲ, ವಿಡಿಯೋ ಮಾಡಲ್ಲ. ನಾವು ತೋಟದಲ್ಲಿ ಕಾಯಿ ಬಂದಿರೋದು ಸಮೇತ ವಿಡಿಯೋ ಮಾಡ್ತಾ ಇದ್ವಿ. ಅದು ಸರ್ ಶಿವಕುಮಾರ್ ಸರ್ ಅಂತ. ಇಲ್ಲಿ ನೋಡಿ ಸರ್, ಇದು ಮೋಸಂಬಿ, ಇದರಲ್ಲಿ ಒಂದು 500 kg ಇದೆ. ನೇರಳೆ ಹೆಂಗ್ ಕೊಟ್ರಿ? ನೇರಳೆ 100 ರೂಪಾಯಿ, 100 ರೂಪೀಸ್ ಕೊಟ್ರಿ. ಇದು ಮೆಕ್ಸಿಕನ್ ಹ್ಯಾಶ್. ಇದು ಮೇಲ್ಗಡೆ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಡುತ್ತೆ, ಇನ್ನು ಸ್ವಲ್ಪ ದಿನ ಕಲರ್ ಚೇಂಜ್ ಆಗುತ್ತೆ. ಮತ್ತೆ ಒಳಗಡೆ ಪಲ್ಪ್ ಬಂದು ಎಲ್ಲೋ ಇಶ್ ಬರುತ್ತೆ. ಇದು ಬಟರ್ ಫ್ರೂಟ್ ಹ್ಯಾಶ್ ವೆರೈಟಿ. ಹ್ಯಾಶ್ ಎಷ್ಟು ಗಿಡ ಕೊಟ್ಟಿದ್ವಿ ಸರ್? ಹ್ಯಾಶ್ ಅದು ಮಿಕ್ಸ್ ಇದೆ ಸರ್, ಅಲ್ಲಲ್ಲಿ ಯಾಶ್ ಅಂದ್ರೆ ಇವು ಕಡಿಮೆ ತಾಣಿದ್ರೆ ಗ್ರೀನ್ ಬಲ್ಪ್ ಜಾಸ್ತಿ ಇದೆ. ಹೌದು, ಯಾಶ್ ಕಡಿಮೆ. ಗ್ರೀನ್ ಬಲ್ಪ್ ಎಷ್ಟು, ಒಂದು 200 ಇದಾವ? 200 ಐತೆ. 200 ಗಿಡ. ಇದೊಂದು 50 ಗಿಡ ಇರ್ತವೆ ಹ್ಯಾಶ್ ವೆರೈಟಿ. ಇದರಲ್ಲಿ ಶ್ರೀಗಂಧ ಇದೆ, NMK ಗೋಲ್ಡ್ ಸೀತಾಫಲ ಇದೆ. NMK ಗೋಲ್ಡ್ ಸೀತಾಫಲ 250 ಇದೆ, ಮತ್ತೆ ಶ್ರೀಗಂಧ 250 ಇದೆ, ಮತ್ತೆ ಇದು NMK ಗೋಲ್ಡ್, ಇದು 1 ಕಿಲೋವರೆಗೂ ಬರುತ್ತೆ. 1 ಕಿಲೋ ಬರುತ್ತೆ. ಮೋಸಂಬಿ ಒಂದು 200 ಇದೆ. ಕೋಕೋನಟ್ 160 ಇದೆ. 160ದಲ್ಲಿ 140 ಪ್ಲಾಂಟ್ಸ್ ಆಲ್ರೆಡಿ ಕ್ರಾಪ್ ಬಂದಿದೆ. ಇದು ಮ್ಯಾಂಗೋ, ಇದೆಲ್ಲ ಶ್ರೀಗಂಧ. ಇದು ಮೋಸಂಬಿ. ಮ್ಯಾಂಗೋನಲ್ಲಿ ತೋತಾಪುರಿ ಐತೆ, ಆಲ್ಫೋನ್ಸ್ ಐತೆ, ಆಲ್ಫಾನ್ಸ್ ಇದೆ, ಮಲ್ಲಿಕಾ ಇದೆ, ಕೇಸರ್ ಇದೆ. ಅಲ್ಲಿಂದ ಇದು ಯಾವ್ದದು ಜಪಾನ್ ರೆಡ್ ಅದೈತೆ. ನೋಡಿ ನೀವು ಮೋಸಂಬಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಏನು ಅಷ್ಟೇ ಸರ್, ಶ್ರೀಗಂಧ ಯಾವುದು ಫೈಲ್ ಆಗಿಲ್ಲ. ಶ್ರೀಗಂಧನೂ ಚೆನ್ನಾಗಿ ಬಂದವು. ಫೇಲ್ ಆಗಿಲ್ಲ, ಶ್ರೀಗಂಧ ಚೆನ್ನಾಗಿ ಬಂದಿಲ್ಲ. ಬಟರ್ ಫ್ರೂಟು ಫೇಲ್ ಆಗಿಲ್ಲ. ಮೋಸಂಬಿ, ಬಟರ್ ಫ್ರೂಟು, ಕೋಕೋನಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಕೋಕೋನಟ್ ನಾವೇ 3 ವರ್ಷ, ನಾವು 4 ವರ್ಷ ಅಂತ. ಇದು ನೋಡಿ ಸರ್, ಇದು ಯಾಶಿ ಇರಬೇಕು. ತುಂಬಾ ಕಾಯಿ ಬಿಟ್ಟಿತ್ತು. ಇದು ಮಾತ್ರ ಗಿಡ ತುಂಬಾ ಕಾಯಿ ಬಿಟ್ಟಿತ್ತು. ಇದರಲ್ಲಿ ಸುಮಾರು ಒಂದು 25 kg ಮೇಲೆ ಕಿತ್ತಿದ್ದೀನಿ. ಹೌದಾ? ಈ ಗಿಡದಲ್ಲಿ ಇದರಲ್ಲಿ ಹಂಗಾದ್ರೆ ನಿಮ್ಗೆ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಇದು? ಅದೇ ಇದು ಹೋದ ವರ್ಷ ಒಂದೊಂದು ಬಿಟ್ಟಿತ್ತು, ಈ ಸಾರಿ ಜಾಸ್ತಿ ಬಿಡ್ತು. ಹಂಗಾದ್ರೆ 3 ವರ್ಷಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ. 2 ವರ್ಷಕ್ಕೆ 2 ವರ್ಷಕ್ಕೆ ಬರ್ತವೆ. ಎಲ್ಲ ಬ್ರಷ್ ಇದು ಮಾಡ್ಬಿಡ್ತೀನಿ, ಬ್ರಷ್ ಕಟ್ರ ಹೊಡೆದ್ಬಿಡ್ತೀನಿ. ಬ್ರಷ್ ಕಟ್ರ ಹೊಡ್ತೀರಾ? ಆಮೇಲೆ ಮಳೆ ನೀರು, ಬ್ರಷ್ ಕಟ್ರ ಹೊಡಿತೀನಿ. ಅದು ಅದಕ್ಕೆ ಇದರಲ್ಲಿ ಏನು ಬೆಳೆಯಕ್ ಆಗ್ತಾ ಇರಲ್ಲ, ಆ ತರ ಇತ್ತು ಭೂಮಿ. ಬರ್ಡ್ ಮಾಡ್ಬಿಟ್ಟಿದ್ರು.
ನಾನು ತಗೊಂಡ್ಮೇಲೆ ಈ ಥರ ನಾನು ಈ ಲೆವೆಲ್ಗೆ ತಂದಿದ್ದೀನಿ ಅದನ್ನ. ಹ್ಞೂ. ಆಮೇಲೆ ಸರ್ ಇಷ್ಟು ಹುಲ್ಲಿದ್ರು ಎಲ್ಲದು ಕ್ರಾಪ್ ಬಂದಿದೆ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಸರ್ಕಾರ ಆಗೈತೆ ಅಂದ್ರೆ ಏನ್ ಕಲ್ಟಿವೇಶನ್ ಮಾಡ್ತಿಲ್ಲ ಅಂದ್ರೆ ಅದಕ್ಕೆ ಅದಕ್ಕೆ ನಾನು ಮೃದುವಾಗೇ ಇದೆ. ಬರೀ ಇದೆ ನಾನು ಹೇಳಿದ್ನಲ್ಲ, ಅದು ನಾನು ಮಾಡ್ತಾ ಇಲ್ಲ, ಕಲ್ಟಿವೇಶನ್ ಮಾಡ್ತಾ ಇಲ್ಲ, ಮಾಡಬಾರ್ದು ಅಂತಾನೆ ಮಾಡ್ತಾ ಇಲ್ಲ. ಅವರು ನನಗೆ ಮಾಡಬೇಡ ಅಂತ ಹೇಳ್ಬಿಟ್ಟಾರೆ. ಒಬ್ರು ಕೃಷಿ ಎದುರವ್ರೆ, ಒಬ್ಬರು ಅವರೇ. ಇದ್ರಲ್ಲಿ ನೋಡಿ ಎಷ್ಟು ಕಾಯಿ ಇರ್ಬೋದು? ಒಂದು 500 ರಿಂದ 600 ಕಾಯಿ ಇದೆ. ಸರ್ ಈ ಒಂದೇ ಗಿಡದಲ್ಲಿ ಎಷ್ಟು ಕೆಜಿ ಕಿತ್ತಿದ್ದೀರಾ ಸರ್ ನೀವು? ಸರ್ ಇದು ಒಂದು ಗಿಡದಲ್ಲಿ 40 kg ಮೊನ್ನೆ ಕಿತ್ತೆ, 40 kg ಕಿತ್ತಿದ್ದೀನಿ. ಮತ್ತೆ ಹೂವು ಬಂದಿದೆ ನೋಡಿ, ಮತ್ತೆ ಹೂವು ಬಂದಿದೆ, ಮತ್ತೆ ಹೂವು ಗೊಂಚಲೇ ಬಂದಿದೆ. ಗಿಡನೇ ತಡೆಯೋದಿಲ್ಲ ಇದು. ಎಲ್ಲ ಕಡ್ಡಿ ಕೊಟ್ಟು ಎಲ್ಲ ಕಟ್ಟಿ ಇದು ಮಾಡಿ ನಿಲ್ಸಿದ್ದೆ. ಹಂಗೂ ಒಂದು ಗಿಡ ಕಟ್ಟಾಗಿ ನೋಡಿ ಅಲ್ಲಿ ಬಿಸಾಕ್ದೆ, ಎಲ್ಲ ಕಟ್ಟಾಗ್ಬಿಡ್ತದೆ. ವೆಯ್ಟ್ ಆಗ್ಬಿಟ್ಟು ಅದಕ್ಕೆ ಕಟ್ಟಾಗ್ಬಿಡ್ತವೆ. ಕಾಯಿ ಮಾತ್ರ ಭಯಂಕರ ಬಿಡ್ತದೆ. ಇದು 40 kg ಕಿತ್ತಿದ್ದೀವಿ ಇದರಲ್ಲಿ. ಇಷ್ಟು ಸಣ್ಣ ಗಿಡದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಈಗೆಲ್ಲ ಕೀಳಕ್ಕೆ ರೆಡಿ ಆಗಿದೆ ಸರ್. ಈಗ ಇದು ಕೀಳಕ್ಕೆ ರೆಡಿ ನೋಡಿ. ಇವೆಲ್ಲ ಕೀಳೋದೆ ಇದು. ಇದೆಲ್ಲ ಕೀಳೋದೆ ಇದು. ಕೀಳೋದೆ. ಇದು ನೀರಿಂದೆಲ್ಲ ಯಾವ ರೀತಿ ಮಾಡ್ಕೊಂಡಿದೆ ಸರ್ ನೀವು ತೋಟಕ್ಕೆ? ನಾವೆಲ್ಲ ಇದು ಮಾಡಿದ್ದೀವಿ ಮಾಮೂಲಿ ಡ್ರಿಪ್ಸ್ ಸರ್. ಇದು ಡ್ರಿಪ್ಸಲ್ಲಿ ಕೊಡ್ತೀವಿ. ಎಲ್ಲ ಆರ್ಗ್ಯಾನಿಕ್ಕು ನೋಡಿ. ಅಲ್ಲಿ ಇದೆಲ್ಲ ಮಾಡಿದ್ದೀನಿ. ಅಲ್ಲಿ ಹಣ್ಣುಗಳು ಇದು ಮಾಡಿದ್ದೀನಿ. ಮತ್ತು ಇದರಲ್ಲಿ ನೋಡಿ, ಇದರಲ್ಲಿ ಈ ಥರ ಇಲ್ಲಿ ಮಾಡಿದ್ದೀನಿ ನೋಡಿ. ಇದೆಲ್ಲ ಆರ್ಗ್ಯಾನಿಕ್ಕೆ. ಆರ್ಗ್ಯಾನಿಕ್ಕು. ಅಲ್ಲೊಂದು ಡ್ರಮ್ಮಾಗಿದೆ. ಹಣ್ಣುಗಳೆಲ್ಲ ಹಾಕ್ಬಿಡ್ತೀನಿ. ಆಮೇಲೆ ಬೆಲ್ಲ, ಆಮೇಲೆ ದ್ವಿದಳ ಧಾನ್ಯಗಳದ್ದು ಇದು ಪೌಡ್ರು ಎಲ್ಲ ಮಾಡಿ ಅದನ್ನ ಹಾಕಿ. ಸರ್ ಚಿಕ್ಕದಾಗ ಒಂದು ಮನೆ ಥರ ಮಾಡ್ಕೊಂಡಿದ್ದೀರಾ ಇಲ್ಲಿ. ಯಾರೆಲ್ಲ ಇರ್ತೀರಾ? ಯಾರಿಲ್ಲ ಸರ್. ಬಂದರೆ ಹಿಂಗೆ ಫ್ರೆಂಡ್ಸ್ ಬರ್ತಾರೆ, ಇಲ್ಲಿ ತೋಟ ನೋಡೋರು ಅವರು ಇವ್ರು ಬರ್ತಾರೆ. ನಾನು ಇಲ್ಲಿ ಬಂದಾಗೆಲ್ಲ ಇಲ್ಲಿ ಇರಬೇಕಾದ್ರೆ ನನಗೆ ಬೇಕಲ್ಲ, ಅದಕ್ಕೆ ಈಗ ಮಾಡಿದ್ದೀನಿ. ಇನ್ನು ಮನೆ ಆ ಕಡೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಜಾಗ ಆ ಕಡೆ ಬಿಟ್ಟಿದ್ದೀನಿ. ಇದೆಲ್ಲ ಶೆಡ್ ಅದೆಲ್ಲ ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಇದು ಇಟ್ಕೊಂಡಿದ್ದೀನಿ. ಅಂದ್ರೆ ಈಗ ಅಡಿಗೆ ಊಟ ಎಲ್ಲ ನಾವೇ ಮಾಡ್ಕೊತೀವಿ ಸರ್. ಎಲ್ಲ ಅಡಿಗೆ ಎಲ್ಲ ನಾನೇ ಮಾಡ್ಕೊಡ್ತೀನಿ. ಎಲ್ಲ ನೀವೇ ಮಾಡ್ಕೊಂತೀರಾ ಇಲ್ಲಿ? ಅಂದ್ರೆ ತೋಟಕ್ಕೆ ಈ ಕಳೆ ಕೆಳಕ್ಕೆ ಏನ್ ಬೇಕೋ ಅದು ಇದು ಎಲ್ಲ ಮೆಟೀರಿಯಲ್ ಏನೇನು ಬೇಕೋ ನಮ್ಮ ಇದು ಕಟ್ರುಗಳು, ಇವು ಮಿಷಿನು, ಬ್ರಷ್ ಕಟ್ರು ಇವೆಲ್ಲ ಇಟ್ಕೊಂಡಿದ್ದೀವಿ. ಅದೇ ಚಿಕ್ಕದಾಗಿ ಸಿಂಪಲ್ ಆಗಿ ಚೆನ್ನಾಗಿದೆ. ನೀವು ಇಲ್ಲೇ ಇಲ್ಲಿ ಮಲ್ಕೊಳಕ್ಕೆ ಸೊಳ್ಳೆ ಪರದೆ ಎಲ್ಲ ಕಟ್ಕೊಂಡಿದ್ದೀರಾ? ಅಡ್ಗೆ ಬೇಕಂದ್ರೆ ಅಡ್ಗೆಗೆ ಇಲ್ಲೇ, ಗ್ಯಾಸ್ ಇಲ್ಲೇ, ಅಲ್ಲೇ ಅದೇ ಎಲ್ಲ ಅಲ್ಲೇ ಇದೆ.